ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ನಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ನಿಮಗೆ ತಗೊಂಡು ಬಂದಿದ್ದೇನೆ. ಅಂದರೆ ಅಡಿಗೆ ಕೋಣೆಯಲ್ಲಿ ಉಪಯೋಗವಾಗುವಂತಹ ಟಿಪ್ಸ್. ಇದನ್ನು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗ್ತದೆ. ಹಾಗಾದ್ರೆ ಇನ್ಯಾಕೆ ತಡ? ಎಲ್ಲ ಟಿಪ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಓಟ್ಸ್ ತೊಟ್ಟೆಗಳನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೇನೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಇದೆಲ್ಲ ಓಟ್ಸ್ ತಂದದ್ದು ಮತ್ತೆ ಡ್ರೈ ಫ್ರೂಟ್ಸ್ ಇದು ಪ್ಯಾಕೆಟ್ಸ್ ಜಿಪ್ ಲಾಕ್ ಆಗಿರ್ತದೆ. ಅದನ್ನೆಲ್ಲ ಬಿಸಾಡಬೇಡಿ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ತುಂಬಾ ಚೆನ್ನಾಗಿ ಯೂಸ್ ಕೂಡ ಆಗ್ತದೆ. ನಾನು ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ, ಯಾಕಂದ್ರೆ ಇದರಲ್ಲಿ ನಾನು ಎಲ್ಲ ತರಕಾರಿಯನ್ನ ಹಾಕ್ತೇನೆ ಕೆಲವೊಮ್ಮೆ. ನೋಡಿ, ಇಲ್ಲಿ ನಾನು ಟೊಮೆಟೊ ಕೂಡ ಹಾಕಿ ಅದನ್ನ ಹಾಗೆ ಜಿಪ್ ಲಾಕ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೇನೆ. ಆರಾಮಾಗಿ ಏನು ಹಾಳಾಗದೆ ಹಾಗೆ ಇರ್ತದೆ. ನೀವು ಅಂಗಡಿಯಿಂದ ಜಿಪ್ ಲಾಕ್ ಬ್ಯಾಗ್ಸ್ ತರುವ ಬದಲು ಈ ತರ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲದ್ರೆ ಇದು ಸುಮ್ಮನೆ ನೀವು ಡಸ್ಟ್ಬಿನ್ಗೆ ಹಾಕಿ ವೇಸ್ಟ್ ಮಾಡೋದು. ಅದಕ್ಕಿಂತ ಈ ತರ ನೀವು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಚಿಕ್ಕ ಚಿಕ್ಕ ಬ್ಯಾಗ್ಸ್ ಇದ್ರೆ ಅದರಲ್ಲಿ ನೀವು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಈ ತರದ್ದೆಲ್ಲ ಹಾಕಿ ಲಾಕ್ ಮಾಡಿ ಇಟ್ಕೊಳ್ಬಹುದು. ಎಷ್ಟು ದಿನ ಹೋದ್ರೂ ಹಾಳಾಗುದಿಲ್ಲ. ನೀವು ಅಂಗಡಿಯಿಂದ ಜಿಪ್ ಲಾಕ್ ಬ್ಯಾಗ್ಸ್ ತರುವ ಬದಲು ಇದನ್ನ ಈ ತರ ಯೂಸ್ ಮಾಡಿ. ಈ ಟಿಪ್ಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ನೋಡಿ, ನಾನೀಗ ಇದನ್ನ ತಗೊಂಡೋಗಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೇನೆ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಮನೆಯಲ್ಲಿ ಬ್ಯಾಡ್ ಸ್ಮೆಲ್ಸ್ ಬರ್ತದೆ, ಅಂದ್ರೆ ಏನಾದ್ರೂ ನಾನ್ ವೆಜ್ ಎಲ್ಲ ಮಾಡಿದ್ರೆ ಮನೆಯಲ್ಲಿ ಸ್ಮೆಲ್ ಬರ್ತದೆ ನೋಡಿ. ಅದಕ್ಕೆ ನಾನು ಈ ತರದ್ದು ಒಂದು ಎಲೆಕ್ಟ್ರಿಕ್ ಡಿಫ್ಯೂಸರ್ ಅನ್ನ ತಗೊಂಡ್ ಬಂದಿದ್ದೇನೆ. ನೋಡಿ, ಇದರಲ್ಲಿ ಒಂದೆರಡು ಕರ್ಪೂರ ಹಾಕಿ, ಹಾಗೆ ಅದರಲ್ಲಿ ಒಂದೆರಡು ಲವಂಗ ಕೂಡ ಹಾಕೋಬಹುದು. ಒಳ್ಳೆ ಸ್ಮೆಲ್ ಬರ್ತದೆ. ಇದನ್ನ ನೀವು ಬೈ ಮಾಡಿದ್ರೆ, ಒಮ್ಮೆ ಬೈ ಮಾಡಿದ್ರೆ ಸಾಕು, ಆರಾಮಾಗಿ ಮನೆಯಲ್ಲಿರುವ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗಿ ಆರಾಮಾಗ್ತದೆ. ಅದೇ ರೀತಿ ನೋಡಿ, ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಸಂಜೆ ಹೊತ್ತಲ್ಲಿ ಉರ್ಸಿದ್ರೆ ಸಾಕು, ಸೊಳ್ಳೆ ಎಲ್ಲ ಹೋಗ್ತದೆ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ. ನಾನು ಇಲ್ಲಿ ಒಂದು ಭರಣಿಯನ್ನ ತೋರಿಸ್ತಾ ಇದ್ದೇನೆ. ಇದು ಹಾಳಾಗಿದೆ, ಅಂದ್ರೆ ಕಲರ್ ಎಲ್ಲ ಹೋಗಿದೆ. ನಾನೊಂದು ಪೇಂಟ್ ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಹೇಳುದು, ಇಂಥ ಭರಣಿ ಇದ್ರೆ ಅದನ್ನ ನೀವು ಅಡಿಗೆ ಕೋಣೆಯಲ್ಲಿ ಸೌಟ್ಗಳನ್ನೆಲ್ಲ ಹಾಕ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಕಾಣ್ತದೆ ನೋಡ್ಲಿಕ್ಕೂ ಕೂಡ. ನಾನಿಲ್ಲಿ ನೋಡಿ ಕೆಲವು ಸೌಟ್ಗಳನ್ನ ಹಾಕಿಡ್ತಾ ಇದ್ದೇನೆ. ಏನೊಂದು ಪಿಟ್ಟಾಸ್ ಮಾಡ್ತೇನಂತ ಎನ್ಸ್ಕೋಬೇಡಿ, ಆದ್ರೆ ಕೆಲವೊಮ್ಮೆ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಕಾಣೋದು. ನೀವು ಕೂಡ ಇದ್ರೆ ಇದನ್ನ ಈ ರೀತಿ ರೀಯೂಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ನೋಡಿ, ಮನೆಯಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ತೊಟ್ಟೆಗಳು ಬಿದ್ದಿರ್ತದೆ, ಎಲ್ಲೆಂದರಲ್ಲಿ ಇರ್ತದೆ. ಅದನ್ನ ಒತ್ತಾರೆ ಮಾಡುದೇ ದೊಡ್ಡ ಕಷ್ಟದ ಕೆಲಸ. ಅದಕ್ಕಾಗಿ ನಾನಿಲ್ಲಿ ಒಂದು ಟಿಪ್ಸ್ ಅನ್ನ ತಗೊಂಡ್ ಬಂದಿದ್ದೇನೆ. ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತಗೊಂಡಿದ್ದೇನೆ. ಅದನ್ನ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೇನೆ ಅಂತ ನೋಡ್ಕೊಳ್ಳಿ. ಈ ರೀತಿ ನೀವು ಫೋಲ್ಡ್ ಮಾಡಿ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಇದೆ ಅಂತ ಹೇಳಿ ಸಹ ಗೊತ್ತಾಗೋದಿಲ್ಲ. ಮತ್ತೆ ನಿಮ್ಗೆ ಅಗತ್ಯವಿದ್ದಾಗ ಇದನ್ನ ತೆಗೆದು ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಫೋಲ್ಡ್ ಮಾಡ್ಕೋಬಹುದು. ಮೊದಲೆಲ್ಲ ನಾವು ಸ್ಟ್ರಾವನ್ನು ಯಾವ ರೀತಿ ಫೋಲ್ಡ್ ಮಾಡ್ತಿದ್ದೇವೆ ನೋಡಿ, ಅದೇ ರೀತಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಹಾಗೆ ಈ ಚಿಕ್ಕ ಟಿಪ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಆದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ ನೋಡಿ. ಗೊತ್ತಿದ್ರೂ ಅದನ್ನ ಅಡಿಗೆ ಕೋಣೆಯಲ್ಲಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಕೆಲವು ಟಿಪ್ಸ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದೆಲ್ಲ ನಿಮ್ಗೆ ನೆನಪಿಗೆ ಬಂದಿರ್ಬೋದು. ಅದನ್ನ ಒಮ್ಮೆ ನೀವು ಇದನ್ನ ಟ್ರೈ ಮಾಡಿ, ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನೋಡಿ. ಸ್ಟ್ರಾವನ್ನ ನೀವು ಯಾವ ರೀತಿ ಮಡಿಸ್ತೀರಿ ನೋಡಿ, ಅದೇ ರೀತಿ ಮಾಡಿಸಿ ಅದನ್ನ ಒಳಗಡೆ ಹಾಕೊಳ್ಳಿ. ಎಷ್ಟು ಚಿಕ್ಕದಾಗಿ ಕಾಣ್ತದೆ, ಪ್ಲಾಸ್ಟಿಕ್ ಕವರ್ ಅಂತ ಕಾಣಿಸೋದೇ ಇಲ್ಲ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಕವರ್ ಅನ್ನ ನಾನು ಫೋಲ್ಡ್ ಮಾಡಿ ತೋರಿಸ್ತೇನೆ ಕರೆಕ್ಟ್ ಆಗಿ. ನೋಡಿ, ಎಲ್ಲ ಹುಡಿ ಹುಡಿಯಾಗಿ ಅಲ್ಲಲ್ಲಿದ್ದಿರ್ತದೆ. ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಅಂದ್ರೆ ಉಜ್ಜಿ ನೀಟಾಗಿ ಮಾಡಿ. ನಂತರ ಅದನ್ನ ಚಿಕ್ಕ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿದ ನಂತರ ಅದನ್ನ ತ್ರಿಕೋನಾಕಾರಕ್ಕೆ ಒಮ್ಮೆ ಫಸ್ಟಿಗೆ ಫೋಲ್ಡ್ ಮಾಡಿ. ನಂತರ ಅದೇ ಡೈರೆಕ್ಷನ್ ಅಲ್ಲಿ ನಾನು ಯಾವ ರೀತಿ ಮಾಡ್ತಿದ್ದೇನಲ್ಲ ಅದೇ ತರ ನೀವು ಮಾಡ್ಕೊಳ್ಳಿ. ಆರಾಮಾಗಿ ನೀವು ಇದನ್ನ ಮಾಡ್ಕೋಬಹುದು. ನೋಡಿ, ಏನು ಕಷ್ಟ ಇಲ್ಲ, ಮಾಡ್ತಾ ಮಾಡ್ತಾ ಸುಲಭ ಆಗ್ತದೆ. ನೀವು ಟೈಮ್ ಇರುವಾಗ ಪುರ್ಸೊತ್ತಲ್ಲಿ ಇದನ್ನ ಮಾಡ್ಕೋಬಹುದು. ಕೆಲಸ ಕೂಡ ಆಗ್ತದೆ, ನೀಟ್ ಕೂಡ ಆಗ್ತದೆ ಅಡಿಗೆ ಕೋಣೆ. ಈಗ ಫೋಲ್ಡ್ ಮಾಡಿ ಆಗಿದೆ. ಇದನ್ನ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೇನೆ. ಬೇಕಾದಾಗ ನಾನು ಇದನ್ನ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಈ ತರದ್ದು ಬಾಕ್ಸ್ ನೀವು ಆರ್ಡರ್ ಮಾಡಿದ್ದೆಲ್ಲ ಬಾಕ್ಸ್ ಇದ್ರೆ ಅದನ್ನು ಕೂಡ ಈ ರೀತಿ ಯೂಸ್ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ. ನಿಮ್ಗೆ ಹುಡುಕುವಾಗ ಕೈಗೆ ಸಿಗ್ತದೆ. ಈ ತರ ಮಾಡಿ ಒಂದು ಕಡೆ ಇಟ್ಕೊಳ್ಳಿ, ಆರಾಮಾಗಿ ಕೈಗೆ ಸಿಗ್ತದೆ.
ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಕುಕ್ಕರ್ನ ಬೆಲ್ಟ್. ಕೆಲವೊಮ್ಮೆ ಅದು ಲೂಸ್ ಆಗಿ ಬಿಸಾಡ್ತೇವೆ ನಾವು. ಅದನ್ನ ನೀವು ಬಿಸಾಡಬೇಡಿ. ಈ ತರ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಯೂಸಸ್ ಇದೆ. ಅದಕ್ಕಾಗಿ ನಾನು ಇನ್ನೊಂದು ವ್ಲಾಗ್ ಅನ್ನ ಮಾಡ್ತೇನೆ. ಈಗ ನಾನು ಒಂದು ಯೂಸ್ ಅನ್ನ ಹೇಳ್ತೇನೆ. ನಾನು ಈ ಕುಕ್ಕರ್ ರಿಂಗ್ ಅಲ್ಲಿ ಕೆಲವೊಂದು ಕ್ಲಿಪ್ಸ್ ಗಳನ್ನ ನೇತು ಹಾಕ್ತೇನೆ. ಯಾಕಂದ್ರೆ ನನಗೆ ಬಟ್ಟೆ ವಾಶ್ ಮಾಡಿ ಒಣಗಿಸುವಾಗ ಕೈಗೆ ಆರಾಮಾಗಿ ಸಿಗ್ತದೆ ನೋಡಿ. ಏನು ರಗಳೆ ಕೂಡ ಇಲ್ಲ. ಇದನ್ನ ಒಂದು ಆಣಿಗೆ ಹಾಕಿಟ್ರೆ ಅಥವಾ ನೀವು ಬಟ್ಟೆ ಒಗೆಯುವಲ್ಲಿ ಹಾಕಿಟ್ರೆ ಆರಾಮವಾಗಿ ನಿಮ್ಗೆ ಕ್ಲಿಪ್ಸ್ ಎಲ್ಲ ಸಿಗ್ತದೆ. ಎಷ್ಟು ಆರಾಮಾಗಿದೆ ಅಲ್ಲ? ಈ ಟಿಪ್ಸ್ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣ್ತದೆ. ಏನು ಗಲೀಜು ಕೂಡ ಕಾಣೋದಿಲ್ಲ. ಇದನ್ನೊಂದು ಗೋಡೆಗೆ ನೇತು ಹಾಕಿ ಬೇಕಾದಾಗ ನಿಮ್ಗೆ ಕ್ಲಿಪ್ಸ್ ಅನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ ಇನ್ಯಾಕ್ ತಡ? ಎಲ್ಲವನ್ನ ಒಮ್ಮೆ ಟ್ರೈ ಮಾಡಿ. ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.